ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಒಂದು ಹೊಸ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಬಹಳ ದಿನಗಳ ನಂತರ ಮತ್ತೆ ಕ್ಲಾಸ್ಗೆ ನಾವು ಈ ಚಾನೆಲ್ ಮುಖಾಂತರ ಕ್ಲಾಸ್ನ ಅಪ್ಲೋಡ್ ಮಾಡ್ತಿದ್ದೀವಿ. ನಿರಂತರ ಕ್ಲಾಸ್ಗಳು ಹಾಗೂ ಬಿಡುವಿಲ್ಲದ ಕಾರಣ ಯೂಟ್ಯೂಬ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಈಗಾಗಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರರ್ಸ್ಗೆ ಸಂಬಂಧಿಸಿದಂತೆ ನಮ್ಮ ಕ್ಲಾಸ್ಗಳು ನಡೀತಾ ಇದ್ದಾವೆ. ಅದ್ರ ಕುರಿತಂತೆ ಇವತ್ತೊಂದು ಹೊಸ ಟಾಪಿಕನ್ನು ನಿಮಗೆ ಪರಿಚಯ ಮಾಡ್ತಿದ್ದೀನಿ. ಇತ್ತೀಚೆಗೆ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ವಿಭಾಗದ ಪ್ರಶ್ನೆಗಳಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ನಮ್ಮ ಕ್ಲಾಸ್ನಿಂದ ನಾವು ತೆಗೆದಿದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ KSET ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಕೂಡ ನೀವು ಇನ್ನೂ ಹೆಚ್ಚಿನ ಅಂಕಗಳು ಹಾಗೂ ತೇರ್ಗಡೆ ಆಗೋದಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಕ್ಲಾಸ್ಗಳು ನಮ್ಮ ಕ್ಲಾಸ್ಗಳಾಗಿರ್ತಾವೆ. ಹಾಗಾಗಿ ಇನ್ನೂ ಯಾರು ಜಾಯಿನ್ ಆಗಿಲ್ಲ, ಇನ್ನೂ ಯಾರು ಕ್ಲಾಸ್ಗೆ ಸೇರಿಸ್ಕೊಂಡಿಲ್ಲ, ಇನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಂದುವರಿಸ್ತೀನಿ. ಇವತ್ತು ಬಂದ್ಬಿಟ್ಟು ಆಂಗ್ಲೋ ಅಫ್ಘನ್ ಯುದ್ಧಗಳು ಅನ್ನುವ ಹೊಸ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಅವಧಿ ಬಂದ್ಬಿಟ್ಟು 1839ರಿಂದ 1919ರವರೆಗೆ ಈ ಆಂಗ್ಲೋ ಅಫ್ಘನ್ ಯುದ್ಧಗಳು ನಡೀತಾವೆ. ಇದು ಯಾವುದರ ಸುತ್ತ ನಡೆಯುತ್ತೆ ಅಂದರೆ ಅಫ್ಘಾನಿಸ್ತಾನದೊಂದಿಗೆ ಬ್ರಿಟಿಷರ ಸಂಬಂಧಗಳು ಯಾವ ರೀತಿ ಇದ್ವು ಅದರ ಆಧಾರದ ಮೇಲೆ ಈ ಯುದ್ಧಗಳು ಜರುಗ್ತಾವ. ಅವುಗಳ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ. ಮೊದಲಿಗೆ ಈ ಯುದ್ಧಗಳಿಗೆ ಒಂದು ಕಾರಣ ಅನ್ನೋದು ಇರುತ್ತೆ. ಯಾವುದೇ ಒಂದು ಯುದ್ಧ ನಡಿಬೇಕಂದ್ರೆ ಇತಿಹಾಸದಲ್ಲಿ ಅದರದೇ ಆದಂಥ ಕೆಲವೊಂದಿಷ್ಟು ಕಾರಣಗಳಿರ್ತಾವ. ಆ ಕಾರಣಗಳಲ್ಲಿ ಏನಾಗ್ತದಂದ್ರೆ ಆ ಘಟನೆ ಜರುಗಿ ಹೋಗ್ತದೆ. ಹಾಗಾಗಿ ಇವತ್ತಿಗೆ ಈ ಕ್ಲಾಸ್ನಲ್ಲೂ ಕೂಡ ಇದಕ್ಕೂ ಬೇಕಾದಂಥ ಒಂದು ಕೆಲವೊಂದಿಷ್ಟು ಕಾರಣ ಏನಂದ್ರೆ ಅದು ರಷ್ಯಾದ ಬೆದರಿಕೆಯ ಹಿನ್ನೆಲೆ ಅಂತ ಹೇಳಿ ನಾವು ಕರಿತೀವಿ. ರಷ್ಯಾದ ಬೆದರಿಕೆಯ ಹಿನ್ನೆಲೆ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಕಂಟೆಕ್ಸ್ಟ್ ಆಫ್ ರಷ್ಯನ್ ಥ್ರೀಟ್ ಅಂತ ಹೇಳಿ, ರಷ್ಯಾದ ಅಪಾಯ, ಈ ಪರಿಕಲ್ಪನೆಯನ್ನ, ಈ ಕಾನ್ಸೆಪ್ಟ್ ಅನ್ನ 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷ್ ವಿದೇಶಾಂಗ ಕಾರ್ಯದರ್ಶಿ ಆದಂತಹ ಲಾರ್ಡ್ ಪಾಮರ್ಸ್ಟನ್ ಅನ್ನುವಂಥವನು ಪ್ರಚಾರ ಮಾಡ್ತಾನೆ. ಆದರೆ ಈ ರಷ್ಯಾದ ಅಪಾಯ, ರಷ್ಯನ್ ಪೆರಿಲ್ ಅನ್ನುವಂತಹ ಒಂದು ಪದವನ್ನ ಮೊದಲ ಬಾರಿಗೆ ಬಳಸಿದಂತಹ ವ್ಯಕ್ತಿ ಯಾರಂದ್ರೆ ಅದು ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಿಲಿಯಂ ಬೆಂಟಿಕ್. ಈ ಪದವನ್ನ ಹೂ ಕಾಯಿನ್ಡ್ ಬೈ ಫಸ್ಟ್ ಇನ್ ರಷ್ಯನ್ ಪೆರಿಲ್ ವರ್ಡ್ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಅದು ಬಂದ್ಬಿಟ್ಟು ವಿಲಿಯಂ ಬೆಂಟಿಕ್ ಅಂತ ಹೇಳಿ ರಷ್ಯಾದ ಅಪಾಯ ಅನ್ನುವಂಥ ಪದವನ್ನ ಮೊದಲ ಬಾರಿಗೆ ಬಳಸ್ತಾನೆ. ಆದ್ರೆ ಇದನ್ನ ಪ್ರಚಾರ ಮಾಡಿದವನು ಅಂದ್ರೆ ಅದನ್ನ ಪ್ರಸಿದ್ಧಿಗೊಳಿಸಿದವನು ಯಾರಂದ್ರೆ ಲಾರ್ಡ್ ಪಾಮರ್ಸ್ಟನ್ ಅನ್ನುವಂಥ ವ್ಯಕ್ತಿ. 19ನೇ ಶತಮಾನವು ಬ್ರಿಟಿಷ್ ಮತ್ತು ರಷ್ಯನ್ ಸಾಮ್ರಾಜ್ಯಗಳ ನಡುವೆ ಏಷ್ಯಾದಲ್ಲಿ ತಮ್ಮ ಪ್ರಭಾವದ ವಲಯಗಳನ್ನು ವಿಸ್ತರಿಸಲು ನಡೆದ ರಾಜತಾಂತ್ರಿಕ ಪೈಪೋಟಿಯ ಕಾಲ ಅಂತ ಹೇಳಿ 19ನೇ ಶತಮಾನವನ್ನ ಎಲ್ಲಿ ಯುರೋಪಿನಲ್ಲಿ ಕರೀತಾರೆ. ಏನಂತ ಕರೀತಾರೋ, ಇವೆರಡೂ ರಾಷ್ಟ್ರಗಳು ಏಷ್ಯಾದಲ್ಲಿ ತಮ್ಮ ಪ್ರಭಾವದ ವಲಯವನ್ನ ವಿಸ್ತರಿಸಲು ತಮ್ಮದೇ ಆದಂತಹ ಏನ ಒಂದು ವಲಯ ಇರುತ್ತೆ ನೋಡಿ, ರೇಂಜ್. ಆ ರೇಂಜ್ ಅನ್ನ ಏನ್ ಮಾಡ್ಬೇಕಂದ್ರೆ ಮುಂದುವರಿಸಬೇಕಂತ ಹೇಳಿ ಏನ್ ಮಾಡ್ತಾವಂದ್ರ ಅವು ತಮ್ಮದೇ ಆದಂತಹ ಒಂದು ಹೋರಾಟದಲ್ಲಿ ನಿರತರಾಗಿರ್ತಾವ. ಇಷ್ಟೊಂದು ಪ್ರಸಿದ್ಧವಾದ ಪೈಪೋಟಿಯ ಕಾಲವನ್ನ ಬ್ರಿಟಿಷರು ಏನಂತ ಕರೆದ್ರಂದ್ರೆ ದಿ ಗ್ರೇಟ್ ಗೇಮ್ ಅಂತ ಹೇಳಿ ಕರೆದ್ರು. ಆದರೆ ರಷ್ಯನ್ರು ಆ ರೀತಿ ಕರೀಲಿಲ್ಲ. ರಷ್ಯನ್ರು ಈ ಅವಧಿಯನ್ನ ಏನಂತ ಕರೆದ್ರಂದ್ರೆ ಟೂರ್ನಾಮೆಂಟ್ ಆಫ್ ಶಡೋಸ್ ಅಂತ ಹೇಳಿ ಕರೆದ್ರು. ಬ್ರಿಟಿಷರು ದಿ ಗ್ರೇಟ್ ಗೇಮ್ ಅಂತ ಕರೆದ್ರೆ ರಷ್ಯನ್ನರು ಟೂರ್ನಾಮೆಂಟ್ ಆಫ್ ಶಡೋಸ್ ಅಂತ ಹೇಳಿ ಕರೆದ್ರು. ಹೀಗಾಗಿ 18ನೇ ಶತಮಾನದ ಬಹುಪಾಲು ಸಮಯದಲ್ಲಿ ರಷ್ಯಾವನ್ನು ಬ್ರಿಟನ್ನ ಶತ್ರು ಎಂದು ನೋಡುತ್ತಿತ್ತು. ಯಾವುದು? ಬ್ರಿಟನ್. ಯಾವುದನ್ನ? ರಷ್ಯಾವನ್ನ. ಹಾಗಾಗಿ ಮಧ್ಯ ಏಷ್ಯಾದಲ್ಲಿ ರಷ್ಯಾ ಮಾಡ್ತಕ್ಕಂಥ ಯಾವುದೇ ಮುನ್ನಡೆಯನ್ನ, ಅದರಲ್ಲೂ ಭಾರತವನ್ನು ವಶಪಡಿಸಿಕೊಳ್ತಕ್ಕಂಥ ಉದ್ದೇಶವನ್ನ ಹೊಂದಿತ್ತು ರಷ್ಯಾ ಅಂತ ಹೇಳಿ ಬ್ರಿಟನ್ ಭಾವಿಸಿತ್ತು ಅಥವಾ ಲಂಡನ್ ಭಾವಿಸಿತ್ತು. ಆದರೆ ರಷ್ಯಾ ತಲೆಯಲ್ಲಿ ಯಾವುದೋ ವಿಚಾರಗಳು ಇರಲಿಲ್ಲ. ಆದರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ 1832ರಲ್ಲಿ ಬ್ರಿಟನ್ ತನ್ನ ಮತದಾನದ ಹಕ್ಕನ್ನ ವಿಸ್ತರಿಸಿತು. ಇದನ್ನ ರಷ್ಯಾದ 1ನೇ ನಿಕೋಲಸ್ ಜಾರ್ ಚಕ್ರವರ್ತಿ ಖಂಡಿಸ್ತಾನ ಮತ್ತು ಇದು ನಿರಂಕುಶ ರಷ್ಯಾ ಮತ್ತು ಪ್ರಜಾಪ್ರಭುತ್ವದ ಬ್ರಿಟನ್ ನಡುವೆ ಶೀತಲ ಸಮರಕ್ಕೆ ದಾರಿ ಮಾಡಿಕೊಟ್ಟಿತು.
19ನೇ ಶತಮಾನದ ರಷ್ಯಾದ ಪೂರ್ವದಲ್ಲಿನ ವಿಶೇಷ ದಂಡಯಾತ್ರೆಯನ್ನ ಬ್ರಿಟನ್ ತಪ್ಪಾಗಿ ನೋಡಿತು ಅಥವಾ ತಪ್ಪು ಗ್ರಹಿಕೆಯಿಂದ ನೋಡಿತು. ಹಾಗಾಗಿ 1837ರಲ್ಲಿ ಲಾರ್ಡ್ ಪಾಮರ್ಸ್ಟನ್ ಅಫ್ಘಾನಿಸ್ತಾನ್ ಮತ್ತು ಸಿನ್ನ ಅಸ್ಥಿರತೆ ಹಾಗೂ ವಾಯುವ್ಯದಲ್ಲಿ ಸಿಖ್ ಸಾಮ್ರಾಜ್ಯ ಬೆಳ್ತಿರ್ತಕ್ಕಂಥ ಶಕ್ತಿಯನ್ನ ಕಂಡು ರಷ್ಯಾ ಮಧ್ಯ ಏಷ್ಯಾದಿಂದ ಏನಾದರೂ ಇಂಡಿಯಾ ಮೇಲೆ ದಾಳಿ ಮಾಡಿದ್ರೆ ಅದು ಅಫ್ಘಾನಿಸ್ತಾನದ ಮೂಲಕನೇ ದಾಳಿ ಮಾಡುತ್ತೆ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿ ಇದರ ಕುರಿತಾಗಿ ತನ್ನ ಆತಂಕವನ್ನ ವ್ಯಕ್ತಪಡಿಸ್ತಾನೆ. ಯಾರು? ಲಾರ್ಡ್ ಪಾಮರ್ಸ್ಟನ್. ಯಾಕಂದ್ರೆ ಮಧ್ಯ ಏಷ್ಯಾದಿಂದ ಭಾರತವನ್ನ ಪ್ರವೇಶಿಸುವುದಕ್ಕೆ ಅಫ್ಘಾನಿಸ್ತಾನ್ ಒಂದೇ ದಾರಿಯಾಗಿತ್ತು. ಏನಾಗಿತ್ತು? ಅಫ್ಘಾನಿಸ್ತಾನ್ ಒಂದೇ ದಾರಿಯಾಗಿತ್ತು. ಹೇಗೆ ಅನ್ನೋದಕ್ಕೆ ಇಲ್ಲಿ ನೋಡಿ ನಕ್ಷೆ ತೋರಿಸ್ತೀನಿ. ನೋಡ್ರಲ್ಲಿ ಅಫ್ಘಾನಿಸ್ತಾನ್ ಬಂದ್ರೆ ಇದು ಪರ್ಷಿಯಾ, ಇದು ತುರ್ಕ್ಮೆನಿಸ್ತಾನ್, ಇದು ಚೀನಾ. ರಷ್ಯಾ ಬಂದ್ರೆ ಇಲ್ಲಿಂದಾನೇ ಬರಬೇಕು, ಅಫ್ಘಾನಿಸ್ತಾನದ ಮುಖಾಂತರ ಪೇಶಾವರ, ಲಾಹೋರ, ಡೆಲ್ಲಿ. ಈ ಮಾರ್ಗದ ಮುಖಾಂತರನೇ ಏನ್ ಮಾಡ್ಬೇಕಿತ್ತು? ರಷ್ಯಾ ಭಾರತಕ್ಕೆ ಎಂಟ್ರಿ ಕೊಡಬಹುದಿತ್ತು ಅನ್ನುವಂಥ ಕಾನ್ಸೆಪ್ಟ್ ಯಾರ್ದಾಗಿತ್ತು? ಬ್ರಿಟಿಷರ್ದಿತ್ತು. ಹಾಗಾಗಿ ಬ್ರಿಟಿಷರು ಏನ್ ಮಾಡಿದ್ರು? ಆತಂಕ ವ್ಯಕ್ತಪಡಿಸಿದ್ರು. ಈ ರಷ್ಯಾ ಬೆದರಿಕೆಯ ಕುರಿತು 2 ಪ್ರತಿಕ್ರಿಯೆಗಳು ಬ್ರಿಟಿಷರಲ್ಲಿ ಮೂಡಿ ಬಂದಿದ್ವು. ಎಷ್ಟು ಪ್ರತಿಕ್ರಿಯೆಗಳು? 2 ಪ್ರತಿಕ್ರಿಯೆಗಳು ಬ್ರಿಟಿಷರಲ್ಲಿ ಮೂಡಿ ಬಂದಿದ್ವು. ಮೊದಲನೇದಾಗಿ ಫಾರ್ವರ್ಡ್ ಪಾಲಿಸಿ ಅಂತ ಹೇಳಿ. ಈ ಫಾರ್ವರ್ಡ್ ಪಾಲಿಸಿ ಅಂದ್ರೆ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳುವ ಮೂಲಕ ಅಥವಾ ಅದನ್ನು ಒಂದು ಬಫರ್ ರಾಜ್ಯವನ್ನಾಗಿ ಮಾಡುವ ಮೂಲಕ ಅಲ್ಲಿ ಸಂಪೂರ್ಣ ಪ್ರಭಾವವನ್ನ ಸಾಧಿಸುವುದು ಅಥವಾ ಹಿಡಿತವನ್ನ ಸಾಧಿಸುವುದು. ಈ ಆಲೋಚನೆಯನ್ನ ಲಂಡನ್ನಿನ ಕನ್ಸರ್ವೇಟಿವ್ ಪಾರ್ಟಿಯ ಸದಸ್ಯರು ಬೆಂಬಲಿಸಿದ್ರು. ಯಾವ ಪಾಲಿಸಿಯನ್ನ? ಫಾರ್ವರ್ಡ್ ಪಾಲಿಸಿ. ಅಂದ್ರೆ ಬಫರ್ ರಾಜ್ಯ ಅಂದ್ರೆ ಮಿಡಲ್ ರಾಜ್ಯವಾಗಿ ಅಫ್ಘಾನಿಸ್ತಾನವನ್ನ ಬಳಸ್ಕೋಬೇಕು. ಅದನ್ನ ಮಿಡಲ್ ಆಗಿ ನೀವು ಬಳಸ್ಕೋಬೇಕಂದ್ರೆ ಅದರ ಮೇಲೆ ಸಂಪೂರ್ಣವಾದಂತಹ ಇಂಪ್ಯಾಕ್ಟ್ ಅನ್ನ ಅಥವಾ ಅದರ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ನಾವು ಸಾಧಿಸಿರಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ, ಅನ್ನೋ ವಿಚಾರಧಾರಣೆಯನ್ನ ಕನ್ಸರ್ವೇಟಿವ್ ಸದಸ್ಯರು ಬೆಂಬಲಿಸಿದ್ರು. ಇನ್ನೊಂದು ಬಂದ್ಬಿಟ್ಟು ಮಾಸ್ಟರ್ಲಿ ಇನ್ ಆಕ್ಟಿವಿಟಿ ನೀತಿ, ಪಾಲಿಸಿ ಆಫ್ ಮಾಸ್ಟರ್ಲಿ ಇನ್ ಆಕ್ಟಿವಿಟಿ ಅಥವಾ ಸ್ಟೇಷನರಿ ಸ್ಕೂಲ್ ಅಂತ ಹೇಳಿ ಕರಿತಕ್ಕಂಥ ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂದ್ರ ರಷ್ಯಾದೊಂದಿಗೆ ರಾಜತಾಂತ್ರಿಕ ತಿಳುವಳಿಕೆಗೆ ಬರುವುದು ಅಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ರಷ್ಯಾದೊಂದಿಗೆ ನಾವು ಏನ್ ಮಾಡೋದು? ಕೆಲಸ ಮಾಡುವುದು ಮತ್ತು ಅಫ್ಘಾನಿಸ್ತಾನದ ವಿಷಯಕ್ಕೆ ಬಂದಾಗ ಯಾವುದೇ ಹಸ್ತಕ್ಷೇಪ ಮಾಡದೆ ದೂರದಿಂದ ಗಮನಿಸುವ ನೀತಿಯನ್ನ ಅನುಸರಿಸುವುದು. ಈ ಆಲೋಚನೆಯನ್ನ ಲಂಡನ್ನಿನ ಲಿಬರಲ್ಗಳು ಏನ್ ಮಾಡಿದ್ರು? ಬೆಂಬಲಿಸಿದ್ರು. ಈ 2 ಕಾನ್ಸೆಪ್ಟ್ಗಳನ್ನ ಎಲ್ಲಿ? ಲಂಡನ್ ನಲ್ಲಿ ಚರ್ಚೆ ಮಾಡಲಾಯಿತು. ಆದ್ರೆ 1830ರ ದಶಕದಲ್ಲಿ ಬ್ರಿಟಿಷರು ಅಫ್ಘಾನಿಸ್ತಾನವನ್ನ ರಕ್ಷಿಸಲು ಅತಿಯಾದ ಆತಂಕ ತೋರಿಸಿ ಮೊದಲನೇ ಆಂಗ್ಲೋ ಅಫ್ಘಾನ್ ಯುದ್ಧಕ್ಕೆ ತಾವೇ ಏನಾಗಿರ್ತಾರ ಅಂದ್ರ ಕಾರಣೀಕರ್ತರಾಗ್ತಾರ. ಇದು ಯಾವ ಲೆವೆಲ್ಗೆ ಅವರಿಗೆ ಪರಿಣಾಮ ಬೀರುತ್ತಂದ್ರ ಬ್ರಿಟಿಷರಿಗೆ ಆರ್ಥಿಕವಾಗಿ ಒಂದು ದೊಡ್ಡ ದುರಂತವಾಗಿ ಮೊದಲನೇ ಆಂಗ್ಲೋ ಅಫ್ಘಾನ್ ಯುದ್ಧ ಪರಿಣಾಮ ಬೀರುತ್ತ. ಇದರ ನೇರ ಪರಿಣಾಮವಾಗಿ ಕಳೆದು ಹೋದ ಬ್ರಿಟಿಷ್ ಪ್ರತಿಷ್ಠೆಯನ್ನ ಮರಳಿ ಪಡ್ಕೊಳ್ಳೋದಿಕ್ಕಾಗಿ 1843ರಲ್ಲಿ ಸಿಂಧ್ ಮತ್ತು 1849ರಲ್ಲಿ ಪಂಜಾಬ್ ಪ್ರದೇಶಗಳನ್ನ ಒತ್ತಾಯ ಪೂರ್ವಕವಾಗಿ ವಶಪಡಿಸಿಕೊಳ್ಳಬೇಕಾಗಿ ಬರುತ್ತದೆ. ಯಾಕಂದ್ರೆ 1ನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಅವರ ಪ್ರತಿಷ್ಠೆ ಅನ್ನೋದು ಕುಸಿದು ಹೋಗಿರ್ತದೆ. ಹೇಳ್ತಾನೆ ಹೆಂಗ್ ಕುಸಿತು ಅನ್ನೋದು. ಯಾವಾಗ ಬ್ರಿಟಿಷರು ಸಿಂಧ್ ಮತ್ತು ಪಂಜಾಬನ್ನ ನೇರವಾಗಿ ವಶಪಡಿಸಿಕೊಳ್ತಾರ ನೋಡ್ರಿ, ಅವಾಗ ಅವರ ಗಡಿ ಅನ್ನೋದು ನೇರವಾಗಿ ಅಫ್ಘಾನಿಸ್ತಾನದೊಂದಿಗೆ ತಾಗಿಕೊಳ್ಳುತ್ತದೆ. ಏನಾಯ್ತು? ಅಫ್ಘಾನಿಸ್ತಾನದೊಂದಿಗೆ ತಾಗಿಕೊಳ್ಳುತ್ತದೆ ಗಡಿ ಅನ್ನುವಂಥದ್ದು. ಯಾಕಂತ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಇಲ್ಲೇನಿತ್ತು? ಸಿಖ್ ಸಾಮ್ರಾಜ್ಯ ಇತ್ತು, ಇಲ್ಲಿ ಸಿಖ್ ಇತ್ತು, ಇದು ಸಿಂಧ್. ಇವೆರಡೂನ್ನ ಯಾವಾಗ ಅವರು ವಶಪಡಿಸಿಕೊಳ್ತಾರ ನೋಡ್ರಿ, ಆ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ನೇರವಾಗಿ ಅವರದು ಗಡಿ ಬಂದ್ಬಿಟ್ಟು ಅಫ್ಘಾನಿಸ್ತಾನದೊಂದಿಗೆ ಹಂಚಿಕೆ ಆಯಿತು. ಏನಾಯ್ತು? ಅಫ್ಘಾನಿಸ್ತಾನದೊಂದಿಗೆ ಹಂಚಿಕೆ ಆಯಿತು. ಕ್ಲಿಯರ್ ಆಯ್ತಾ? ನಕ್ಷೆ ಮುಖಾಂತರ ತೋರಿಸಿದ್ದೀನಿ. ಇದು ಆಂಗ್ಲೋ ಅಫ್ಘಾನ್ ಯುದ್ಧಕ್ಕೆ ಕಾರಣಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂಥದ್ದು.
ಹೀಗಾಗಿ ಮೊದಲನೇ ಆಂಗ್ಲೋ ಅಫ್ಘನ್ ಯುದ್ಧ, ಮೊದಲನೇ ಆಂಗ್ಲೋ ಅಫ್ಘನ್ ಯುದ್ಧ ಅಂತ ಹೇಳಿ ಕರಿತೀವಿ. 1839ರಿಂದ 1842. ಸಾಮ್ರಾಜ್ಯಶಾಹಿ ರಕ್ಷಣೆ ಮತ್ತು ವಾಯುವ್ಯದಲ್ಲಿ ಸೂಕ್ತ ಗಡಿಯನ್ನ ಕಂಡುಕೊಳ್ಳುವ ಅಥವಾ ಕಂಡುಕೊಳ್ತಕ್ಕಂಥ ಚಿಂತನೆಯು ಇಂಗ್ಲಿಷರನ್ನ ಅಫ್ಘನ್ನರೊಂದಿಗೆ ಸಂಪರ್ಕಕ್ಕೆ ತಂದಿತು. ಯಾಕಂದ್ರೆ ಸಾಮ್ರಾಜ್ಯಶಾಹಿ ರಕ್ಷಣೆ ವಾಯುವ್ಯದಲ್ಲಿ ರಷ್ಯಾದ ಬೆದರಿಕೆಗಾಗಿ ಸೂಕ್ತ ಗಡಿಯನ್ನ ಏನ್ ಮಾಡ್ಕೊಳ್ಬೇಕು, ಕಂಡುಕೊಳ್ಬೇಕು ಅನ್ನುವಂತ ಆತಂಕ ಯಾರಲ್ಲಿತ್ತು? ಬ್ರಿಟಿಷರಲ್ಲಿತ್ತು ಅಥವಾ ಇಂಗ್ಲಿಷರಲ್ಲಿತ್ತು. ಹಾಗಾಗಿ ಅವರು ಅಫ್ಘನ್ನರೊಂದಿಗೆ ಸಂಪರ್ಕ ಸಾಧಿಸೋದಕ್ಕಾಗಿ ಏನ್ ಮಾಡ್ತಿದ್ರು? ಹವಣಿಕೆಯಲ್ಲಿದ್ರು. ಇದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನವನ್ನ ಬ್ರಿಟಿಷರು ಫ್ರಾನ್ಸ್ನ ನೆಪೋಲಿಯನ್ ಮತ್ತು ರಷ್ಯಾದ ಜರಿಸ್ಟ್ ವಿರುದ್ಧ ಬಪ್ಪರ್ ರಾಜ್ಯವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಅವರಿಬ್ಬರು ದಾಳಿ ಮಾಡ್ತಾರ ಅನ್ನೋ ಭಯ ಇತ್ತು. ಹಾಗಾಗಿ ಮಿಡಲ್ ಮನ್ ಆಗಿ ಯಾವ್ದನ್ನ ಬಳಸ್ಕೋಬೇಕು? ಈ ಅಫ್ಘಾನಿಸ್ತಾನವನ್ನ ಬಳಸ್ಕೋಬೇಕಂತ ಹೇಳಿ ಅಫ್ಘಾನಿಸ್ತಾನದಲ್ಲಿ ನಮ್ಮದೇ ಆದಂತ ಒಬ್ಬ ಸ್ನೇಹಪರ ರಾಜನನ್ನ ಅಲ್ಲಿ ಕೂರಿಸಿ ಅವನ ನಿಯಂತ್ರಣವನ್ನ ನಾವು ಇಟ್ಕೊಂಡಿರ್ಬೇಕು ಅನ್ನೋದು ಬ್ರಿಟಿಷರ ವಿಚಾರಧಾರೆಯಾಗಿತ್ತು. ಹಾಗಾಗಿ ಅಫ್ಘಾನಿಸ್ತಾನದ ಆ ಕಾಲದ ಕಂಟೆಂಪ್ರರಿ ಆಡಳಿತಗಾರ, ಸಮಕಾಲೀನ ಆಡಳಿತಗಾರ ಯಾರಾಗಿದ್ದ ಅಂದ್ರೆ ದೋಸ್ತ್ ಮೊಹಮ್ಮದ್ ಆಗಿದ್ದ. ಆರಂಭದಲ್ಲಿ ಬ್ರಿಟಿಷರೊಂದಿಗೆ ಆತ ಸ್ನೇಹ ಬೆಳೆಸೋದಕ್ಕೆ ಉತ್ಸುಕನಾಗಿದ್ದ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಕ್ಲೆಂಡ್ ಇದ್ದ. ಆ ಆಕ್ಲೆಂಡ್ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಂತ ಸಂದರ್ಭದಲ್ಲಿ ಇದೇ ದೋಸ್ತ್ ಮೊಹಮ್ಮದ್ ಆತನ ನೇಮಕಾತಿಗೆ ಅಭಿನಂದನಾ ಪತ್ರವನ್ನ ಕಳಿಸಿದ್ದ. ಆದ್ರೆ ಇದೇ ದೋಸ್ತ್ ಮೊಹಮ್ಮದ್ ನಿಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕಂದ್ರೆ ಒಂದು ತನ್ನದೇ ಆದ ಷರತ್ತು ವಿಧಿಸಿದ್ದ. ಏನಂದ್ರೆ ರಂಜಿತ್ ಸಿಂಗ್ ನಿಂದ, ಪಂಜಾಬಿನ ರಂಜಿತ್ ಸಿಂಗ್ ನಿಂದ ಪೇಶಾವರವನ್ನ ಮರಳಿ ನಾನು ಪಡೆಯೋದಕ್ಕೆ ನೀವು ನನಗೆ ಸೈನಿಕ ನೆರವನ್ನ ನೀಡಬೇಕು ಅನ್ನುವಂತ ಒಂದು ಷರತ್ತನ್ನ ವಿಧಿಸಿದ್ದ. ಆದ್ರೆ ಆಕ್ಲೆಂಡ್ ಮೊದಲಿಗೆ ಬಂದಂತ ಸಂದರ್ಭದಲ್ಲಿ ಏನ್ ಹೇಳ್ತಾನಂದ್ರ, ಸ್ವತಂತ್ರ ರಾಜ್ಯಗಳ ವಿಷಯದಲ್ಲಿ ಬ್ರಿಟಿಷ್ ಸರ್ಕಾರವು ಹಸ್ತಕ್ಷೇಪ ಮಾಡುವುದು ಸರಿಯಾದ ಅಭ್ಯಾಸವಲ್ಲ ಅಂತ ಹೇಳಿ ಆತನ ಅಭಿನಂದನಾ ಪತ್ರಕ್ಕೆ ಉತ್ತರವಾಗಿ ಆತ ಕಳಿಸಿದ್ದ. ಅಂದ್ರೆ ಆಕ್ಲೆಂಡ್ ಕಾನ್ಸೆಪ್ಟ್ ಏನಿತ್ತಂದ್ರೆ ತಟಸ್ಥತೆಯನ್ನ ಕಾಯ್ದುಕೊಳ್ಳುವುದು. ಹಾಗಾಗಿ ಇದರಿಂದ ನಿರಾಶೆಗೊಂಡಂತಹ ಅಫ್ಘಾನಿಸ್ತಾನದ ದೋಸ್ತ್ ಮೊಹಮ್ಮದ್ ರಷ್ಯಾದೊಂದಿಗೆ ಸ್ನೇಹದ ಸೂಚನೆಗಳನ್ನ ತೋರಿಸೋದಿಕ್ಕೆ ಪ್ರಾರಂಭ ಮಾಡ್ತಾನ. ಯಾವಾಗ ರಷ್ಯಾದೊಂದಿಗೆ ಆತ ರಿಲೇಶನ್ಶಿಪ್ ಬೆಳೆಸೋದಿಕ್ಕೆ ಮುಂದೆ ಬರ್ತಾನೋ ಅವಾಗ ಬ್ರಿಟಿಷರ ಆತಂಕ ಮತ್ತಷ್ಟು ಉಲ್ಬಣಗೊಂಡಿತು. ಅವಾಗ ಬರ್ನ್ಸ್ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ಕಳಿಸ್ತಾರ. ನೋಡೋಣ ಅದ್ರ ಕುರಿತು. 1837 ಸೆಪ್ಟೆಂಬರ್ನಲ್ಲಿ ಆಕ್ಲೆಂಡ್ ಏನ್ ಮಾಡ್ತಾನಂದ್ರೆ, ಗವರ್ನರ್ ಜನರಲ್ ಆಕ್ಲೆಂಡ್ ಕ್ಯಾಪ್ಟನ್ ಅಲೆಕ್ಸಾಂಡರ್ ಬರ್ನ್ಸ್ ನೇತೃತ್ವದಲ್ಲಿ ಕಾಬೂಲ್ಗೆ ಒಂದು ನಿಯೋಗವನ್ನ ಕಳಿಸ್ತಾನೆ. ಮೇಲ್ನೋಟಕ್ಕೆ ಇದು ವ್ಯಾಪಾರ ನಿಯೋಗವಾಗಿದ್ರು ಕೂಡ ಅದರ ಮೂಲ ಉದ್ದೇಶ ಏನಾಗಿತ್ತಂದ್ರ ಅಲ್ಲಿರ್ತಕ್ಕಂತಹ ರಾಜಕೀಯ ಪರಿಸ್ಥಿತಿಯನ್ನ ಪರಿಶೀಲಿಸುವುದು ಅದರ ಮುಖ್ಯ ಉದ್ದೇಶವಾಗಿತ್ತು. ಹೀಗಾಗಿ ಕಾಬೂಲ್ಗೆ ಹೋದಂತ ಅಲೆಕ್ಸಾಂಡರ್ ಬರ್ನ್ಸ್ ಒಂದು ವರದಿಯನ್ನ ಕಳಿಸ್ತಾನ. ಆ ವರದಿಯಲ್ಲಿ ಏನ್ ಬರೆದಿರ್ತಾನಂದ್ರ, ಅಮೀರ್ ಸಂಪೂರ್ಣವಾಗಿ ಬ್ರಿಟಿಷ್ ಪರವಾಗಿದ್ದಾನೆ, ಆದ್ರೆ ಪೇಶಾವರವನ್ನ ಅಫ್ಘನ್ನರಿಗೆ ಮರಳಿಸಲು ರಂಜಿತ್ ಸಿಂಗ್ ಮೇಲೆ ಬ್ರಿಟಿಷರು ಒತ್ತಡ ಹೇರಬೇಕೆಂದು ಆತ ಪಟ್ಟು ಹಿಡಿದಿದ್ದಾನೆ ಅಂತ ಹೇಳಿ ಯಾರು ಬರೆದು ಕಳಿಸಿದ್ರು? ಬರ್ನ್ಸ್ ಬರೆದು ಕಳಿಸಿದ್ದ. ಆದ್ರೆ ಆಕ್ಲೆಂಡ್ ದೋಸ್ತ್ ಮೊಹಮ್ಮದ್ ಪೇಶಾವರ್ನ ಮೇಲಿನ ಎಲ್ಲಾ ಆಸೆಗಳನ್ನ ಬಿಟ್ಟು ಬಿಡಬೇಕು ಮತ್ತು ಲಾಹೋರ್ ಕಾಬೂಲ್ ನಡುವೆ ಶಾಂತಿ ಕಾಪಾಡುವಲ್ಲಿ ಸರ್ಕಾರವು ಅವನಿಗೆ ಮಹತ್ತರವಾದ ಸಹಾಯ ಮಾಡ್ತೈತಿ ಅಂತ ಹೇಳಿ ವಾಪಸ್ ಏನ್ ಮಾಡ್ತಾನಂದ್ರೆ ಕಳಿಸಿ ಉತ್ತರವನ್ನ ಕಳಿಸ್ತಾನ. ಆದ್ರೆ ಬ್ರಿಟಿಷ್ ಜೊತೆ ದೋಸ್ತ್ ಮೊಹಮ್ಮದ್ ಏನ್ ಮಾಡ್ತಾನ ಅಂದ್ರೆ ಈ ಎಲ್ಲಾ ಸೂಚನೆಗಳನ್ನ ಗಮನಿಸಿ ಇವ್ರ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು ಅಂತೇಳಿ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಆಕ್ಲೆಂಡ್ನ ನಿಯೋಗದ ಕಠಿಣ ನಿಲುವಿನಿಂದ ದೋಸ್ತ್ ಮೊಹಮ್ಮದ್ ನಿರಾಶೆಗೊಂಡು ರಷ್ಯಾದ ರಾಯಭಾರಿಯನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾನ. ಯಾರು? ದೋಸ್ತ್ ಮೊಹಮ್ಮದ್. ಯಾಕಂದ್ರೆ ಬ್ರಿಟಿಷರು ತನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅವ್ರು ತಗೊಂಡ್ ನನಗೇನಾಗೋಯ್ತು ಅಂತ ಹೇಳಿ ವಿಚಾರ ಮಾಡ್ತಾನೆ. ತನ್ನ ನಿಯೋಗದ ಕೆಲಸ ವಿಫಲವಾದ ನಂತರ ಬರ್ನ್ಸ್ ಏಪ್ರಿಲ್ 1838ರಲ್ಲಿ ಭಾರತಕ್ಕೆ ಹಿಂದಿರುಗ್ತಾನೆ. ಬರ್ನ್ಸ್ ನಿಯೋಗದ ವೈಫಲ್ಯದ ನಂತರ ಅಲೆಕ್ಸಾಂಡರ್ ಗವರ್ನರ್ ಆಕ್ಲೆಂಡ್ ಇದ್ದವ ಏನ್ ಮಾಡ್ತಾನಂದ್ರ ಎರಡು ಪಾಲಿಸಿಗಳನ್ನ ಹೇಳಿದ್ದೆ. ಆ ಎರಡು ಪಾಲಿಸಿಗಳಲ್ಲಿ ಅಫ್ಘಾನಿಸ್ತಾನದೊಂದಿಗೆ ಎರಡು ಪಾಲಿಸಿಗಳನ್ನು ಹೇಳಿದೆ. ಅದರಲ್ಲಿ ಮೊದಲನೇ ಪಾಲಿಸಿ ಕನ್ಸರ್ವೇಟಿವ್ ಪಾರ್ಟಿ ಬೆಂಬಲ ನೀಡಿದಂತ ಫಾರ್ವರ್ಡ್ ಪಾಲಿಸಿಯನ್ನ ಅನುಸರಿಸಲು ನಿರ್ಧರಿಸ್ತಾನ ಆಕ್ಲೆಂಡ್. ಹಾಗಾಗಿ
ಅವನು ದೋಸ್ತ್ ಮೊಹಮ್ಮದ್ನನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಲ್ಲಿ ಒಬ್ಬ ಬ್ರಿಟಿಷರ ಸ್ನೇಹಪರ ರಾಜನಿಗೆ ವಹಿಸೋದಿಕ್ಕೆ ಒಂದು ಪ್ಲಾನ್ ಅನ್ನ ಏನ್ ಮಾಡ್ತಾನಂದ್ರೆ ಹೆಣಿತಾನ. ಅದೇ ಬಂದ್ಬಿಟ್ಟು ಜೂನ್ 26, 1838ರಲ್ಲಿ ಆದಂತಹ ತ್ರಿಪಕ್ಷೀಯ ಒಪ್ಪಂದ ಅಥವಾ ತ್ರಿಪಾಟ್ರಿಯರ್ ಪ್ಯಾಕ್ಟ್ ಅಂತ ಹೇಳಿ ಕರೀತಾರೆ. ಈ ಪ್ಯಾಕ್ಟ್ ಏನ್ ಹೇಳ್ತದಂದ್ರ ಶಾ ಶೂಜಾ ಅಂತ ಹೇಳಿ ಅಫ್ಘಾನಿಸ್ತಾನದ ಮಾಜಿ ಆಡಳಿತಗಾರ ದುರ್ರಾನಿ ಎದ್ಲಾ ಅಬ್ದಾಲಿ ಅವನ ನಂತರ ಆಡಳಿತಕ್ಕೆ ಬಂದಂತ ಶಾ ಶೂಜಾ ಅವನ್ ಕೆಳಗಿಳಿಸಿ ದೋಸ್ತ್ ಮೊಹಮ್ಮದ್ ಬಂದಿದ್ದ. ಆ ಮೊದಲಿನ ಮಾಜಿ ಆಡಳಿತಗಾರನಾದಂತ ಶಾ ಶೂಜಾ ಮತ್ತು ಸಿಖ್ಖರ ರಂಜಿತ್ ಸಿಂಗ್ ಮತ್ತು ಬ್ರಿಟಿಷರ ನಡುವೆ ಇದನ್ನ ತ್ರಿಪಕ್ಷೀಯ ಒಪ್ಪಂದ ಅಂತಾರ. 3 ಜನ ಕೂಡಿ ಒಂದು ಫ್ಯಾಕ್ಟ್ ಅನ್ನ ಒಪ್ಪಂದವನ್ನ ಟ್ರೀಟಿಯನ್ನ ಮಾಡ್ಕೊಳ್ತಾರ. ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರ ಮತ್ತು ರಂಜಿತ್ ಸಿಂಗ್ ಶಾ ಶೂಜಾಗೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ಹಿಡಿಯಲು ಸಹಾಯ ಮಾಡಲು ಒಪ್ಪಿಕೊಂಡ್ರು. ಯಾರು? ಬ್ರಿಟಿಷರು ಮತ್ತು ರಂಜಿತ್ ಸಿಂಗ್. ಯಾರಿಗೆ? ಶಾ ಶೂಜಾಗೆ. ಎಲ್ಲಿ? ಅಫ್ಘಾನಿಸ್ತಾನದಲ್ಲಿ. ಯಾರನ್ನು ಕೆಳಗಿಳಿಸಿ? ದೋಸ್ತ್ ಮೊಹಮ್ಮದ್ನ ಕೆಳಗಿಳಿಸಿ ಅವರು ಅಧಿಕಾರಕ್ಕೆ ಬರಲು ಸಹಾಯ ಮಾಡೋದಾಗಿ ಒಪ್ಕೊಂಡ್ರು. ಮತ್ತು ಶಾ ಶೂಜಾ ಇದ್ದವನು ಬ್ರಿಟಿಷರು ಮತ್ತು ಪಂಜಾಬ್ ಸರ್ಕಾರದ ಒಪ್ಪಿಗೆ ಇಲ್ಲದೆ ಯಾವುದೇ ವಿದೇಶಿ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುವುದಿಲ್ಲ ಅಂತ ಹೇಳಿ ಭರವಸೆಯನ್ನ ನೀಡಿದ. ಮತ್ತು ಸಿಂಧೂ ನದಿಯ ಬಲದಂಡೆಯಲ್ಲಿರುವ ಅಫ್ಘಾನ್ ಪ್ರದೇಶಗಳ ಮೇಲಿನ ಮಹಾರಾಜ ರಂಜಿತ್ ಸಿಂಗ್ ಅವರ ಹಕ್ಕುಗಳನ್ನ ಶಾ ಶೂಜಾ ಏನ್ ಮಾಡ್ತಾನಂದ್ರ ಅಂಗೀಕರಿಸ್ತಾನ. ಇದಿಷ್ಟು ಒಪ್ಪಂದಗಳು ಇದರಲ್ಲಿ ಆಗ್ತಾವ. ಒಪ್ಪಂದದ ನಂತರ 3 ಪಡೆಗಳು ಜಂಟಿ ಸೈನ್ಯವನ್ನ ನಿರ್ಮಾಣ ಮಾಡ್ತಾರ. ಅದಕ್ಕೆ ಆರ್ಮಿ ಆಫ್ ದಿ ಸಿಂಧೂ ಅಂತ ಹೇಳಿ ಹೆಸರಿಟ್ಟಿದ್ರು. ಇದನ್ನ ಕ್ವಶನ್ ಕೇಳಿದಾರ. ಮೊದಲೇ ಆಂಗ್ಲೋ ಅಫ್ಘಾನ್ ಯುದ್ಧಕ್ಕಿಂತ ಮುಂಚೆ ನಡೆದಂತಹ ಯಾವುದು ತ್ರಿಪಕ್ಷೀಯ ಒಪ್ಪಂದದಲ್ಲಿ ಆರ್ಮಿ ಆಫ್ ದಿ ಸಿಂಧೂ ಸೈನ್ಯದಲ್ಲಿ ಇರ್ತಕ್ಕಂತಹ ಈ ಕೆಳಗಿನ ಯಾವ ಸೈನ್ಯಗಳು ಇದ್ವು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಬ್ರಿಟಿಷರ್ದಿತ್ತು, ರಂಜಿತ್ ಸಿಂಗ್ದಿತ್ತು ಮತ್ತು ಅಫ್ಘಾನಿಸ್ತಾನದ ಶಾ ಶೂಜಾಂದಿತ್ತು. ಈ 3 ಆರ್ಮಿ ಆಫ್ ದಿ ಸಿಂಧೂ ಅನ್ನೋ ಹೆಸರ ಮೇಲೆ ಕಾಬೂಲ್ ಮೇಲೆ ದಾಳಿ ಮಾಡ್ತಾವ. ಜುಲೈ 1830ರ ವೇಳೆಗೆ ಸೈನ್ಯವು ಕಂದಹಾರ ಗಜನಿಯನ್ನ ಗೆದ್ದುಕೊಂಡು ದೋಸ್ತ್ ಮೊಹಮ್ಮದ್ನ ಅಲ್ಲಿಂದ ಸೋತು ಓಡಿ ಹೋಗ್ತಾನ. ಕಾಬೂಲ್ನ ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಬಾಮಿಯನ್ಗೆ ದೋಸ್ತ್ ಮೊಹಮ್ಮದ್ ಓಡಿ ಹೋಗ್ತಾನ. ಶಾ ಶೂಜಾ ಅಫ್ಘಾನ್ ಸಿಂಹಾಸನದ ಮೇಲೆ ಕೂತ್ಕೋತಾನ. ಹೀಗೆ ಬ್ರಿಟಿಷ್ ಸರ್ಕಾರ ಯಾವುದೇ ಸೂಕ್ತ ಕಾರಣ ಅಥವಾ ನೆಪವಿಲ್ಲದೆ ಅಫ್ಘಾನಿಸ್ತಾನದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದ್ದನ್ನ ನಾವಿಲ್ಲಿ ಕಾಣ್ಬೋದು. ಆದ್ರೆ ಈ ಯೋಜನೆಯಲ್ಲಿದ್ದಂತ ಲೋಪದೋಷಗಳು ಶೀಘ್ರದಲ್ಲೇ ಹೊರಬರ್ತಾವ. ಏನ್ ದೋಷಗಳಿದ್ವು ಅಂದ್ರೆ ಶಾ ಶೂಜಾನನ್ನ ಅಫ್ಘಾನಿಸ್ತಾನದ ಜನರು ಸುಲ್ತಾನ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಮತ್ತು ಬ್ರಿಟಿಷ್ ಸೈನ್ಯದ ಸಹಾಯದಿಂದ ಮಾತ್ರ ಆತನ ಸುಲ್ತಾನ ಪದವಿ ನಿಂತಿತ್ತು. ಆದ್ದರಿಂದ ಜನರಲ್ ಎಲ್ಫಿನ್ಸ್ಟೋನ್ ನಾಯಕತ್ವದಲ್ಲಿ ಸಣ್ಣ ಬ್ರಿಟಿಷ್ ತುಕಡಿಯೊಂದನ್ನ ಕಾಬೂಲ್ನಲ್ಲಿ ಇರಿಸಬೇಕಾಯಿತು. ಯಾಕಂದ್ರೆ ಅಲ್ಲಿನ ಲೋಕಲ್ಸ್ ದಂಗೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಬ್ರಿಟಿಷರು ನಿರಂತರವಾಗಿ ಸ್ಥಳೀಯರ ಪ್ರತಿರೋಧವನ್ನ ಎದುರಿಸಬೇಕಾಯಿತು. 1840ರ ಸೆಪ್ಟೆಂಬರ್ ಹೊತ್ತಿಗೆ ದೋಸ್ತ್ ಮೊಹಮ್ಮದ್ ಖೋಲುಮ್ ವಾಲಿ ಎನ್ನುವಂತ ಒಬ್ಬ ವ್ಯಕ್ತಿಯಿಂದ ಸೈನಿಕ ನೆರವನ್ನ ಪಡೆದು ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾನ. ಆದರೂ ಕೂಡ ಈ ದಾಳಿಯಲ್ಲಿ ಯಶಸ್ವಿಯಾಗದೆ ಸೋಲು ಅನುಭವಿಸ್ತಾನ. ತರುವಾಯ ಅವನನ್ನ ಬಂಧಿಸಿ ಕೈದಿಯಾಗಿ ಕಲ್ಕತ್ತಾಗೆ ಕಳುಹಿಸಲಾಯಿತು. ಯಾರನ್ನ? ದೋಸ್ತ್ ಮೊಹಮ್ಮದ್ನನ್ನ. 1841ರಲ್ಲಿ ಅಫ್ಘನ್ನರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಕಾಬೂಲ್, ಜಲಾಲಾಬಾದ್, ಕಂದಹಾರ್, ಗಜನಿಯಲ್ಲಿದ್ದ ಹಲವಾರು ಬ್ರಿಟಿಷರನ್ನ ಕೊಲ್ತಾರ. ಅವರ ಸೈನಿಕ ದಂಡುಗಳನ್ನ ಅಂದ್ರೆ ಕಂಟೋನ್ಮೆಂಟ್ಸ್ ಗಳನ್ನ ವಶಪಡಿಸಿಕೊಳ್ತಾರ. ಈ ಸಂದರ್ಭದಲ್ಲಿ ಬರ್ನ್ಸ್ ಕೂಡ ಕೊಲ್ಲಲ್ಪಡ್ತಾನೆ. ನಿಯೋಗದಲ್ಲಿ ಬಂದಂತ ಬರ್ನ್ಸ್ ಕೂಡ, ಅಲೆಕ್ಸಾಂಡರ್ ಬರ್ನ್ಸ್ ಕೂಡ ಕೊಲ್ಲಲ್ಪಡ್ತಾನೆ. ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮೆಕ್ನಾಟನ್ ಮತ್ತು ದೋಸ್ತ್ ಮೊಹಮ್ಮದ್ನ ಮಗನಾದ ಅಕ್ಬರ್ ಖಾನ್ ಏನಾಗ್ತೈತಿ ಅಂದ್ರೆ ಇಬ್ರು ಮಧ್ಯೆ ಒಂದು ಒಪ್ಪಂದ ಆಗ್ತೈತಿ. ಇದು ಬ್ರಿಟಿಷರ ಮೆಕ್ನಾಟನ್ಗೆ ಆದಂತ ಒಂದು ಅಪಮಾನಕರ ಒಪ್ಪಂದವಾಗಿತ್ತು. ಬ್ರಿಟಿಷರಿಗೆ ಒಂದು ಅಪಮಾನಕರ ಒಪ್ಪಂದ ಆಗಿತ್ತು. ಇದರಲ್ಲಿ ಸಂಪೂರ್ಣ ವಿಫಲತೆಯನ್ನ ಕಂಡಂತಹ ಬ್ರಿಟಿಷರು ಅವಮಾನದಿಂದ ಅಥವಾ ಅಪಮಾನದಿಂದ ಅಕ್ಬರ್ ಖಾನ್ ಜೊತೆ, ದೋಸ್ತ್ ಮೊಹಮ್ಮದ್ನ ಮಗನಾದ ಅಕ್ಬರ್ ಖಾನ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತಾರ. ಒಪ್ಪಂದದ ನಂತರ 3 ದಿನಗಳ ಒಳಗೆ ಅಫ್ಘಾನಿಸ್ತಾನದಿಂದ ನಾವು ಹೊರಗೆ ಹೋಗೋದಿಕ್ಕೆ ಅವರು ಒಪ್ಕೊಂಡು ಅಫ್ಘಾನಿಸ್ತಾನವನ್ನ 3 ದಿನಗಳಲ್ಲಿ ಖಾಲಿ ಮಾಡಿಬಿಡ್ತಾರೆ ಬ್ರಿಟಿಷರು. ಮತ್ತು
ಮೆಕ್ನಾಟ್ ಅನ್ನು ಕೂಡ ಅಫ್ಘಾನರು ಕೊಲೆ ಮಾಡಿಬಿಡ್ತಾರೋ ನೋಡ್ರಿ. ಜನವರಿ 1842ರಲ್ಲಿ ಕಾಬೂಲ್ನಿಂದ ಬ್ರಿಟಿಷರ ವಿನಾಶಕಾರಿ ಹಿಂಜರಿತ ಅಂದ್ರೆ ರಿಟ್ರೀಟ್ ಅಂದ್ರ ಮರಳಿ ವಾಪಸ್ ಹೋಗೋದು ಪ್ರಾರಂಭವಾಗ್ತದೆ. ಎಲ್ಪಿನ್ ಸ್ಟೋನ್ ತನ್ನ 4500 ಸೈನಿಕರು ಮತ್ತು 12,000 ಬೆಂಬಲಿಗರೊಂದಿಗೆ ಹಿಮಾವೃತ ಪರ್ವತದ ಹಾದಿಗಳಲ್ಲಿ ಹಿಂದಿರುಗುತ್ತಿದ್ದಾಗ ಹತ್ಯೆಗೊಳಗಾದನು. ನೋಡ್ರ, ಅವನು ಕೊಲ್ತಾರ ಅವ್ರು. ಬ್ರಿಟಿಷರು ಕಾಬೂಲ್ ತೊರೆದ ನಂತರ ಏಪ್ರಿಲ್ನಲ್ಲಿ ಶಾ ಶುಜಾನನ್ನ ಸಹ ಕೊಲೆ ಮಾಡಿದರು ನೋಡ್ರು. ಹೀಗೆ ಬ್ರಿಟಿಷರ ಇಡೀ ಅಫ್ಘಾನ್ ಸಾಹಸವು ಸಂಪೂರ್ಣ ವೈಫಲ್ಯದಲ್ಲಿ ಕೊನೆಗೊಂಡಿತು. ಈ ಎಲ್ಲ ವಿಫಲತೆಯಿಂದ ಗವರ್ನರ್ ಜನರಲ್ ಆಕ್ಲೆಂಡ್ನನ್ನ ತೆಗೆದೊಗೆದು ಆ ಸ್ಥಾನಕ್ಕೆ ಎಲೆನ್ ಬರೋನನ್ನ ಭಾರತದ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು. ಪರಿಣಾಮವಾಗಿ ಸೆಪ್ಟೆಂಬರ್ 1842ರ ವೇಳೆಗೆ ಜಂಟಿ ಬ್ರಿಟಿಷ್ ಪಡೆಗಳು ಜಲಾಲಾಬಾದ್, ಕಂದಹಾರ, ಕಾಬೂಲ್ ಮೇಲೆ ಮತ್ತೆ ನಿಯಂತ್ರಣವನ್ನ ಸಾಧಿಸಿದವು. ಪಡೆಗಳು ಕೈದಿಗಳನ್ನ ರಕ್ಷಿಸಿದವು, ಕಾಬೂಲ್ನ ಮುಖ್ಯ ಬಜಾರನ್ನ ಧ್ವಂಸಗೊಳಿಸಿದವು, ನಂತರ ಖೈಬರ್ ಪರ್ವತದ ಹಾದಿಯ ಮೂಲಕ ಹಿಂತಿರುಗಿದವು. ನೋಡ್ರಿ, ಇಷ್ಟೆಲ್ಲ ಆಯ್ತು ಎಲ್ಲಿ? 1ನೇ ಅಫ್ಘಾನ್ ಯುದ್ಧದಲ್ಲಿ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂತ ಬ್ರಿಟಿಷ್ ಸರ್ಕಾರ ಏನ್ ಮಾಡಿತು? ದೋಸ್ತ್ ಮೊಹಮ್ಮದ್ ನನ್ನ ಬಿಡುಗಡೆ ಮಾಡಿತು. ಕಲ್ಕತ್ತಾಗೆ ಬಂದಿಯಾಗಿ ತಂದಂತ ದೋಸ್ತ್ ಮೊಹಮ್ಮದ್ ನನ್ನ ಬಿಡುಗಡೆ ಮಾಡಿತು. ಅವನನ್ನ ಕಾಬೂಲ್ನಲ್ಲಿ ಮತ್ತೆ ಪಟ್ಟಕ್ಕೆ ತಂದಿತು. ಹೀಗೆ ಮೊದಲ ಆಂಗ್ಲೋ ಅಫ್ಘಾನ್ ಯುದ್ಧವು ಬ್ರಿಟಿಷರಿಗೆ ಭಾರಿ ವೈಫಲ್ಯವನ್ನ ತಂದೊಡ್ಡಿತು. ಇದರ ಪರಿಣಾಮವಾಗಿ ಬ್ರಿಟಿಷರಿಗೆ ಅಪಾರ ಆರ್ಥಿಕ ಮತ್ತು ಮಾನವ ನಷ್ಟವಾಯಿತು. ಅಂದಿನ ಕಾಲದಲ್ಲಿ ಬರೋಬ್ಬರಿ 1.5 ಕೋಟಿ ರೂಪಾಯಿಗಳು ಏನ್ ಮಾಡಿದವು? ಇದಕ್ಕೆ ವ್ಯಯಿಸಲ್ಪಟ್ಟವು. ಸುಮಾರು 20,000 ಸೈನಿಕರ ಜೀವ ನಷ್ಟವಾಯಿತು. ನೋಡ್ರಲ್ಲಿ, ಅಂದಿನ ಕಾಲದಾಗ 20,000 ಜನ ಸತ್ರು 1.5 ಕೋಟಿ ರೂಪಾಯಿ ಖರ್ಚಾಗ್ತದ. ಈ 1ನೇ ಆಂಗ್ಲೋ ಅಫ್ಘಾನ್ ಯುದ್ಧಕ್ಕೆ ಅಥವಾ ಸೋಲಿಗೆ ಆಕ್ಲೆಂಡ್ನ ಅಫ್ಘಾನ್ ನೀತಿ ಅನ್ನೋದು ಕಾರಣವಾಗಿತ್ತು. ಅದರ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಅನ್ನ ಸ್ವಲ್ಪ ನೋಡೋಣ. ಅಫ್ಘಾನ್ ಯುದ್ಧವನ್ನ ಅಫ್ಘಾನಿಸ್ತಾನದಲ್ಲಿನ ವಿನಾಶ ಅಂತ ಹೇಳಿ ಕರೀತಾರೆ. ಡಿಸಾಸ್ಟರ್ ಇನ್ ಅಫ್ಘಾನಿಸ್ತಾನ್ ಅಂತ ಹೇಳಿ ಅಫ್ಘಾನ್ ಯುದ್ಧವನ್ನ ಕರೀತಾರೆ. ಇದನ್ನು ಮೂರ್ಖತನ, ಅಜ್ಞಾನ, ಅಹಂಕಾರದ ಸಮ್ಮಿಶ್ರಣ ಅಂತ ಕೂಡ ಕರೆದಿದ್ದನ್ನ ನಾವು ಕಾಣ್ಬೋದು. ಯಾಕಂದ್ರೆ ಇದು ಬ್ರಿಟಿಷರಿಗೆ ಅಪಾರ ವೆಚ್ಚವನ್ನ ತಂದೊಡ್ಡಿದ್ದಲ್ಲದೆ ಬ್ರಿಟಿಷ್ ಸೈನ್ಯದ ಅಥವಾ ಬ್ರಿಟಿಷ್ ಇಂಡಿಯನ್ ಸೈನ್ಯದ ಪ್ರತಿಷ್ಠೆಗೆ ಭಾರಿ ಹೊಡೆತವನ್ನ ನೀಡಿತ್ತು. ಯಾಕಂದ್ರೆ ಆಕ್ಲೆಂಡ್ನ ಅಫ್ಘಾನ್ ನೀತಿ ಸಾರ್ವತ್ರಿಕ ಖಂಡನೆಗೆ ಗುರಿಯಾಗ್ತದ. ನೈತಿಕವಾಗಿ ಇದು ಸರಿಯಾಗಿರ್ಲಿಲ್ಲ. ಯಾಕಂದ್ರೆ ಒಂದು ಸ್ವತಂತ್ರ ರಾಷ್ಟ್ರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಮೊದಲನೇ ಏನಾಗಿತ್ತು? ತಪ್ಪಾಗಿತ್ತು. ಅದರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಆಕ್ಲೆಂಡ್ ಹಿಂದೊಮ್ಮೆ ತಾನೇ ಬರೆದಂತಹ ಒಂದು ಪತ್ರವನ್ನ ತಾನೇ ಉಲ್ಲಂಘನೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ದೋಸ್ತ್ ಮೊಹಮ್ಮದ್ ಅನ್ನುವಂಥವನು ಅಫ್ಘಾನ್ನರ ಸರ್ವಸಮ್ಮತ ಆಡಳಿತಗಾರನಾಗಿದ್ದ. ರಾಜಕೀಯವಾಗಿ ನೋಡಿದ್ರೆ ಇದೆಲ್ಲ ಸಮರ್ಥನೀಯವಲ್ಲ. ಏಕೆಂದರೆ ರಷ್ಯಾ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದಾಗ ಆಕ್ಲೆಂಡ್ ಅದರ ಅಪಾಯವನ್ನ ಅತಿಯಾಗಿ ಕಲ್ಪಿಸಿಕೊಂಡಿದ್ದು ಮೊದಲನೇ ತಪ್ಪು. ಮತ್ತು ಒಂದು ಸ್ವತಂತ್ರ ರಾಷ್ಟ್ರದಲ್ಲಿ ತನ್ನದೇ ಆದಂತ ಸ್ನೇಹಪರ ರಾಜನನ್ನ ಅಥವಾ ಕುಳ್ಳಿರಿಸಬೇಕು ಅನ್ನೋದು ಉದ್ದೇಶ ಕೂಡ ಒಂದು ತಪ್ಪಿನಿಂದ ಕೂಡಿದಂತ ವಿಚಾರವಾಗಿತ್ತು. ಇವೆಲ್ಲ ಬೆಳವಣಿಗೆಗಳು ದೋಸ್ತ್ ಮೊಹಮ್ಮದ್ ಬ್ರಿಟಿಷರ ವಿರುದ್ಧ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಸಾಧಿಸಿ ಮತ್ತೆ ಸಿಂಹಾಸನ ಹಿಂದಿರುಗೋದಕ್ಕೆ ಕಾರಣವಾಯಿತು. ಇದಲ್ಲದೆ ಒಂದು ರಾಜಕೀಯ ಅಪರಾಧವು ಕೂಡ ಇನ್ನೊಂದಕ್ಕೆ ದಾರಿ ಮಾಡಿಕೊಡ್ತದ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ತಮ್ಮದೇ ಆದ ಪ್ರತಿಷ್ಠೆಯನ್ನ ಸಾಧಿಸಬೇಕಂತ ಹೇಳಿ ಮಾರ್ಗ ಮಧ್ಯದಲ್ಲಿದ್ದಂತ ಸಿಂಧ್ ಮತ್ತು ಪಂಜಾಬ್ಗಳನ್ನ ಏನ್ ಮಾಡಿದ್ರು? ಅವರು ವಶಪಡಿಸಿಕೊಂಡ್ರು. ಯಾಕಂದ್ರೆ ಸಿಂಧ್ ಆಡಳಿತಗಾರರೊಂದಿಗೆ ಶಾಶ್ವತ ಸ್ನೇಹ ಒಪ್ಪಂದವನ್ನ ಈ ಹಿಂದೆ ಒಮ್ಮೆ ಬ್ರಿಟಿಷರು ಮಾಡಿದ್ರು. ಆ ಒಪ್ಪಂದವನ್ನ ಉಲ್ಲಂಘಿಸಿ ಸಿಂಧ್ ಮೂಲಕ, ಅದರಲ್ಲೂ ಶಿಕಾರ್ಪುರ್, ಬುಕ್ಕರ್, ಕರಾಚಿ ಪ್ರದೇಶಗಳ ಮೂಲಕ ಈ ಬ್ರಿಟಿಷ್ ಸೈನ್ಯ ಹಾದು ಹೋಗುವಾಗ ಈ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದು ಹಿಂದಿನ ಸಿಂಧ್ನೊಂದಿಗೆ ಆದಂತ ಶಾಶ್ವತ ಸ್ನೇಹ ಒಪ್ಪಂದದ ಉಲ್ಲಂಘನೆಯಾಗಿತ್ತು. ಇದು ಅಂತಿಮವಾಗಿ ಯುದ್ಧ ಮತ್ತು ಸಿಂಧ್ ಪ್ರದೇಶದ ವಿಲೀನಕ್ಕೆ ದಾರಿಯಾಯಿತು. ಇನ್ನ 1ನೇ ಅಫ್ಘಾನ್ ಯುದ್ಧದ ವೈಫಲ್ಯದ ನಂತರ ಒಂದು ಹಂತ ಬೆಳವಣಿಗೆಗೆ ಬರ್ತದ. ಅದೇ ಯಾವ್ದಂದ್ರ
ಹಸ್ತಕ್ಷೇಪವಿಲ್ಲದ ಹಂತ, ಪೇಸ್ ಆಫ್ ನಾನ್ ಇಂಟರ್ಫೆರೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಬ್ರಿಟಿಷರಿಗೆ ರಷ್ಯಾದ ಬೆಳೆಯುತ್ತಿರುವ ಪ್ರಭಾವ ವಲಯದ ಬಗ್ಗೆ ಆತಂಕವಿತ್ತು. ರಷ್ಯನ್ನರನ್ನ ದಕ್ಷಿಣದತ್ತ ಮುನ್ನುಡಿಸುವಂತೆ ಅಥವಾ ದಕ್ಷಿಣದತ್ತ ಮುನ್ನಡೆಯುತ್ತಿದ್ದಂತೆ ಯಾರು ರಷ್ಯನ್ರು 1854ರಲ್ಲಿ ದೋಸ್ತ್ ಮೊಹಮ್ಮದ್ನೊಂದಿಗೆ ಮತ್ತೆ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾರ ಯಾರು ಬ್ರಿಟಿಷರು. ಹಾಗಾಗಿ 1855ರಲ್ಲಿ ದೋಸ್ತ್ ಮೊಹಮ್ಮದ್ ಮತ್ತು ಭಾರತ ಸರ್ಕಾರ ಅಂದ್ರೆ ಬ್ರಿಟಿಷ್ ಭಾರತ ಸರ್ಕಾರದ ನಡುವೆ ಸ್ನೇಹ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ. ಇದರಿಂದ ಆಂಗ್ಲೋ ಅಫ್ಘಾನ್ ಬಾಂಧವ್ಯದ ಹೊಸ ಯುಗ ಪ್ರಾರಂಭವಾದದ್ದನ್ನ ನಾವಿಲ್ಲಿ ಕಾಣಬಹುದು. ಈ ಒಪ್ಪಂದದ ಪ್ರಕಾರ ಎರಡೂ ಕಡೆಯವರು ಈ ಕೆಳಗಿನ ಒಪ್ಪಿಗೆಗಳಿಗೆ ಒಪ್ಕೊಂಡ್ರು. ಏನಂದ್ರ ಸ್ನೇಹಪರ ಮತ್ತು ಶಾಂತಿಯುತ ಬಾಂಧವ್ಯವನ್ನ ಕಾಯ್ದುಕೊಳ್ಳುವುದು, ಪರಸ್ಪರರ ಭೂಪ್ರದೇಶಗಳನ್ನ ಗೌರವಿಸುವುದು, ಪರಸ್ಪರರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಒಬ್ಬರ ಸ್ನೇಹಿತರು ಮತ್ತು ಶತ್ರುಗಳನ್ನ ಇನ್ನೊಬ್ಬರು ಸಹ ತಮ್ಮ ಸ್ನೇಹಿತರು ಮತ್ತು ಶತ್ರುಗಳೆಂದು ಪರಿಗಣಿಸುವುದು ಈ ಒಪ್ಪಂದದ ಪ್ರಮುಖ ಅಂಶಗಳಾಗಿದ್ವು. ದೋಸ್ತ್ ಮೊಹಮ್ಮದ್ ಈ ಸ್ನೇಹ ಒಪ್ಪಂದಕ್ಕೆ ನಿಷ್ಠೆ ಎಂದಿದ್ದನು. ಈ ಕೆಳಗಿನ ಸಂದರ್ಭಗಳಲ್ಲಿ ಸಂಪೂರ್ಣ ತಟಸ್ಥತೆಯನ್ನ ಕಾಯ್ದುಕೊಂಡನು. ಅದರಲ್ಲಿ ಕ್ರಿಮಿಯನ್ ಯುದ್ಧ, ರಷ್ಯಾ ಮತ್ತು ಇಂಗ್ಲೆಂಡ್ ವಿರುದ್ಧ ಹೋರಾಡುವಾಗ ಕ್ರಿಮಿಯನ್ ಯುದ್ಧದಲ್ಲಿ ತಟಸ್ಥತೆಯನ್ನ ಕಾಯ್ದುಕೊಂಡ. 1857ರ ಮಹಾದಂಗೆ ಎದ್ದಾಗಲೂ ಕೂಡ ಈತ ತಟಸ್ಥತೆಯನ್ನ ಅನುಸರಿಸಿದ, ಈ ಒಪ್ಪಂದಕ್ಕೆ ಬದ್ಧನಾಗಿದ್ದ. ಈ 1864ರ ನಂತರ ಹಸ್ತಕ್ಷೇಪವಿಲ್ಲದ ಈ ನೀತಿಯನ್ನ ಲಾರ್ಡ್ ಲಾರೆನ್ಸ್ ಮತ್ತು ಅವನ ಇಬ್ಬರು ಉತ್ತರಾಧಿಕಾರಿಗಳು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಿದರು. ಬ್ರಿಟಿಷರು ಕಾಬೂಲ್ನ ಅಮೀರ್ಗೆ ತನ್ನ ಆಂತರಿಕ ಎದುರಾಳಿಗಳನ್ನ ಹತೋಟಿಯಲ್ಲಿಡಲು ಮತ್ತು ವಿದೇಶಿ ಶತ್ರುಗಳಿಂದ ತನ್ನ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳಲು ನೆರವು ಮತ್ತು ಸಹಾಯಧನವನ್ನು ನೀಡಿದರು. ಹೀಗೆ ಹಸ್ತಕ್ಷೇಪ ಮಾಡದಿರುವ ಮತ್ತು ಅಗತ್ಯವಿದ್ದಾಗ ಸಹಾಯ ಮಾಡುವ ನೀತಿಯಿಂದಾಗಿ ಅಮೀರ್ ರಷ್ಯಾದ ಕಡೆಗೆ ಒಲಿಯದಂತೆ ಅಥವಾ ವಾಲದಂತೆ ಬ್ರಿಟಿಷರು ತಡೆ ಹಿಡಿದಿದ್ದನ್ನ ಈ ಅವಧಿಯಲ್ಲಿ ನಾವು ಕಾಣಬಹುದು. ಆದ್ರೆ ಇದು ಬಹಳ ದಿನ ಇರಲಿಲ್ಲ. ಅದು ಎರಡನೇ ಅಫ್ಘಾನ್ ಯುದ್ಧಕ್ಕೆ ಎಡೆಮಾಡಿಕೊಟ್ಟಿತು. ಎರಡನೇ ಅಫ್ಘಾನ್ ಯುದ್ಧ ಬಂದ್ಬಿಟ್ಟು 1878ರಿಂದ 1880. ಕ್ರಿಮಿಯನ್ ಯುದ್ಧದಲ್ಲಿ ರಷ್ಯಾ ಸೋತ ನಂತರ ತನ್ನ ಗಮನವನ್ನ ಮಧ್ಯ ಏಷ್ಯಾದತ್ತ ಹರಿಸಿತು. 1870ರಿಂದ ಆಂಗ್ಲೋ ರಷ್ಯನ್ ಪೈಪೋಟಿ ತೀವ್ರ ಮಟ್ಟಕ್ಕೆ ತಲುಪಿತು. ರಷ್ಯಾ ಭಾರತದ ಮೇಲೆ ದಾಳಿ ಮಾಡಬಹುದೆಂಬ ಭಯವು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರನ್ನ ಮತ್ತೆ ಕಾಡತೊಡಗಿತು. ಈ ಸಂದರ್ಭದಲ್ಲಿ 1876ರಲ್ಲಿ ಲಾರ್ಡ್ ಲಿಟನ್ ಭಾರತದ ಗವರ್ನರ್ ಜನರಲ್ ಆಗಿ ಬಂದನು. ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ಪ್ರಭಾವವನ್ನ ತಡೆಯಲು ಮತ್ತು ಶಕ್ತಿಯ ಮೂಲಕ ಬಲವಾದ ಗಡಿಯನ್ನ ನಿರ್ಮಿಸಲು ಅವನಿಗೆ ಸೂಚಿಸಲಾಯಿತು. ಯಾರಿಗೆ? ಲಾರ್ಡ್ ಲಿಟ್ಟನ್ನನಿಗೆ. ಅಫ್ಘಾನ್ ಆಡಳಿತಗಾರ ಅವಾಗ ಶೇರ್ ಅಲಿ ಇದ್ದ. ಅಫ್ಘಾನ್ ಆಡಳಿತಗಾರ ಶೇರ್ ಅಲಿ ಇದ್ದ. ತನ್ನ ಸ್ವಾತಂತ್ರ್ಯಕ್ಕೆ ರಷ್ಯಾದಿಂದ ಇರುವ ಬೆದರಿಕೆಯ ಬಗ್ಗೆ ಅರಿತಿದ್ದನು. ಆದ್ದರಿಂದ ಉತ್ತರದಿಂದ ಬರುವ ಅಪಾಯವನ್ನ ಎದುರಿಸಲು ಅವನು ಬ್ರಿಟಿಷರೊಂದಿಗೆ ಸಹಕರಿಸಲು ಸಿದ್ಧನಾಗಿದ್ದನು. ಶೇರ್ ಅಲಿ ಆಂತರಿಕ ಮತ್ತು ವಿದೇಶಿ ಶತ್ರುಗಳ ವಿರುದ್ಧ ಅಗತ್ಯ ಬಿದ್ದಾಗ ಮಿಲಿಟರಿ ನೆರವಿನ ಭರವಸೆಯನ್ನ ಕೋರಿದನು. ಆದರೆ ಭಾರತ ಸರ್ಕಾರವು ಯಾವುದೇ ಷರತ್ತಿಲ್ಲದ ಅಂತಹ ಪರಸ್ಪರ ಬದ್ಧತೆಗೆ ಒಪ್ಪಿಕೊಳ್ಳಲು ನಿರಾಕರಿಸಿತು. ನೋಡ್ರಿ, ಜುಲೈ 1878ರಲ್ಲಿ ಶೇರ್ ಅಲಿ ರಷ್ಯಾದ ನಿಯೋಗವೊಂದು ಕಾಬೂಲ್ ಪ್ರವೇಶಿಸಲು ಅನುಮತಿ ನೀಡಿದನು. ಬ್ರಿಟಿಷ್ ಪ್ರಭಾವವನ್ನು ಉಳಿಸಿಕೊಳ್ಳಲು ಬಯಸಿದ ವೈಸ್ರಾಯ ಲಾರ್ಡ್ ಲಿಟನ್ ಆಗಸ್ಟ್ನಲ್ಲಿ ಕಾಬೂಲ್ಗೆ ತನ್ನದೇ ಆದಂತಹ ರಾಜತಾಂತ್ರಿಕ ನಿಯೋಗಗಳನ್ನ ಕಳಿಸಿದ್ದ. ಯಾಕಂದ್ರೆ ರಷ್ಯಾದ ಬಂದಿತ್ತು, ಇನ್ನು ನಾನು ಸುಮ್ಮನಿದ್ದ ಸರಿಯಿಲ್ಲ ಅಂತೇಳಿ ಕಳಿಸ್ತಾನ. ಆದರೆ ಶೇರ್ ಅಲಿ ಇದ್ದವನು ಬ್ರಿಟಿಷ್ ನಿಯೋಗವನ್ನ ಭೇಟಿ ಮಾಡಲು ನಿರಾಕರಿಸಿದನು. ಇದನ್ನು ಶೇರ್ ಅಲಿ ರಷ್ಯಾದತ್ತ ಒಲವು ತೋರುತ್ತಿದ್ದಾನೆ ಎಂಬುದು ಅಥವಾ ರಷ್ಯಾದತ್ತೆ ಒಲವು ಹೊಂದಿದಾನಂತ ಹೇಳಿ ತಾವೇ ಭಾವಿಸಿದಂತಹ ಬ್ರಿಟಿಷರು 21 ನವೆಂಬರ್ 1878ರಂದು ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧವನ್ನ ಘೋಷಿಸಿದರು. ನೋಡಿ, ತಾವ ತಿಳ್ಕೊಂಡು ಘೋಷಣೆ ಮಾಡಿದಾರ. ಶೇರ್ ಅಲಿ ಕಾಬೂಲ್ ತೊರೆದು ರಷ್ಯನ್ ಸಾಮ್ರಾಜ್ಯದಿಂದ ರಾಜಕೀಯ ಮತ್ತು ಮಿಲಿಟರಿ ನೆರವು ಪಡೆಯಲು ನಿರ್ಧರಿಸಿದ. ಇದೇ ಸಂದರ್ಭದಲ್ಲಿ ಅವನು ಮಜಾರೆ ಶರೀಫ್ ಅಫ್ಘಾನಿಸ್ತಾನದ ಒಂದು ನಗರದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದನು. ಆಗ ತನ್ನ ಸಿಂಹಾಸನವನ್ನು ತನ್ನ ಮಗ ಮಹಮ್ಮದ್ ಯಾಕೂಬ್ ಖಾನ್ಗೆ ಬಿಟ್ಟುಕೊಟ್ಟಿದ್ದನು. ನವೆಂಬರ್ 1878ರಲ್ಲಿ ಸುಮಾರು 40,000 ಬ್ರಿಟಿಷ್ ಸೈನಿಕರು
ಅಫ್ಘಾನಿಸ್ತಾನವನ್ನು ಪ್ರವೇಶಿಸಿ ಕಾಬೂಲನ್ನು ವಶಪಡಿಸಿಕೊಂಡರು. ಮೇ 1879ರಲ್ಲಿ ಅಮೀರ್ ಯಾಕೂಬ್ ಖಾನ್ ಬ್ರಿಟಿಷರೊಂದಿಗೆ 1879ರಲ್ಲಿ ಬ್ರಿಟಿಷರೊಂದಿಗೆ ಗಂಡಮಕ್ ಒಪ್ಪಂದಕ್ಕೆ ಸಹಿ ಹಾಕಿದನು. ಇದರಿಂದ ಶಾಂತಿ ಸ್ಥಾಪನೆಯಾಯಿತು. ಯಾರು? ಶೇರ್ ಅಲಿ ಮಗನಾದಂಥ ಅಮೀರ್ ಯಾಕೂಬ್ ಖಾನ್ ಬ್ರಿಟಿಷರೊಂದಿಗೆ ಗಂಡಮಕ್ ಒಪ್ಪಂದಕ್ಕೆ ಸಹಿ ಹಾಕಿದನು. ಗಂಡಮಕ್ ಒಪ್ಪಂದದ ಮೂಲಕ ಬ್ರಿಟಿಷ್ ಯಾಕೂಬ್ ಖಾನ್ನನ್ನ ಅಲ್ಲಿನ ಸುಲ್ತಾನ ಅಂತ ಹೇಳಿ ಒಪ್ಕೊಂಡ್ರು ಮತ್ತು ಈ ಕೆಳಗಿನ ಹಕ್ಕುಗಳನ್ನ ಪಡ್ಕೊಂಡ್ರು. ಏನೇನು ಪಡ್ಕೊಂಡ್ರು? ಕಾಬೂಲ್ನಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಇರಿಸುವ ಹಕ್ಕು, ಅಫ್ಘಾನಿಸ್ತಾನದ ವಿದೇಶಾಂಗ ನೀತಿಯ ಮೇಲಿನ ನಿಯಂತ್ರಣ. ಯಾಕೂಬ್ ಖಾನ್ ತನ್ನ ವಿದೇಶಿ ಬಾಂಧವ್ಯಗಳನ್ನು ಬ್ರಿಟಿಷ್ ಸರ್ಕಾರದ ಇಚ್ಛೆ ಮತ್ತು ಸಲಹೆ ಮೇರೆಗೆ ಅಥವಾ ಸಲಹೆಗೆ ಅನುಗುಣವಾಗಿ ನಡೆಸಲು ಒಪ್ಕೊಂಡಿದ್ದ. ಜೊತೆಗೆ ಬ್ರಿಟಿಷರ ಈ ಗೆಲುವು ಅಲ್ಪ ಕಾಲದ್ದಾಗಿತ್ತು. ಯಾಕಂದ್ರೆ 3 ಸೆಪ್ಟೆಂಬರ್ 1879ರಂದು ಬ್ರಿಟಿಷ್ ರಾಯಭಾರಿಯಾದಂಥ ಸರ್ ಲೂಯಿಸ್ ಕ್ಯಾಗ್ನಾರಿ ಮತ್ತು ಅವನ ಬೆಂಗಾವಲು ಪಡೆಯನ್ನ ಕಾಬೂಲ್ನಲ್ಲಿ ಕೊಲೆ ಮಾಡಲಾಯಿತು. ಬ್ರಿಟಿಷ್ ಪಡೆಗಳನ್ನ ಮತ್ತೆ ರವಾನಿಸಲಾಯಿತು ಮತ್ತು ಅಕ್ಟೋಬರ್ ಅಂತ್ಯದ ವೇಳೆಗೆ ಅವರು ಕಾಬೂಲನ್ನ ವಶಪಡಿಸಿಕೊಂಡರು. ಬ್ರಿಟಿಷರೊಂದಿಗೆ ಗಂಡಮಕ್ ಒಪ್ಪಂದಕ್ಕೆ ಸಹಿ ಹಾಕಿ ಜನಪ್ರಿಯತೆ ಕಳೆದುಕೊಂಡ ಯಾಕೂಬ್ ಖಾನ್ 1879ರಲ್ಲಿ ಸಿಂಹಾಸನವನ್ನ ತ್ಯಜಿಸಿದನು. 1880ರಲ್ಲಿ ದೋಸ್ತ್ ಮೊಹಮ್ಮದ್ನ ಮೊಮ್ಮಗನಾದಂಥ ಅಬ್ದುಲ್ ರೆಹಮಾನ್ ಖಾನ್ ಅಮೀರ್ ಆಗುವವರೆಗೆ ಏನಾಯ್ತು? ಸಿಂಹಾಸನ ಖಾಲಿ ಇತ್ತು 1 ವರ್ಷ. 1880ರಲ್ಲಿ ಲಿಟ್ಟನ್ ಜಾಗಕ್ಕೆ ಲಾರ್ಡ್ ರಿಪ್ಪನ್ ಹೊಸ ವೈಸ್ರಾಯ ಆಗಿ ಬಂದನು. ರಿಪ್ಪನ್ ಶೀಘ್ರದಲ್ಲೇ ಲಿಟ್ಟನ್ನ ಆಕ್ರಮಣಕಾರಿ ನೀತಿಯನ್ನು ಹಿಂಪಡೆದು ಅಫ್ಘಾನಿಸ್ತಾನದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂಥ ನೀತಿಯನ್ನ ಜಾರಿಗೆ ತಂದನು. ಹೀಗಾಗಿ ಲಾರ್ಡ್ ರಿಪ್ಪನ್ ಅಬ್ದುಲ್ ರೆಹಮಾನ್ನನ್ನ ಅಫ್ಘಾನಿಸ್ತಾನದ ಹೊಸ ಆಡಳಿತಗಾರ ಅಂತೇಳಿ ಅಂಗೀಕರಿಸಿದನು. ಅಫ್ಘಾನಿಸ್ತಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಇರಿಸುವ ಬೇಡಿಕೆಯನ್ನ ಕೈಬಿಡಲಾಯಿತು. ಪ್ರತಿಯಾಗಿ ಅಬ್ದುಲ್ ರೆಹಮಾನ್ ಬ್ರಿಟಿಷರನ್ನ ಹೊರತುಪಡಿಸಿ ಬೇರೆ ಯಾವುದೇ ಶಕ್ತಿಯೊಂದಿಗೆ ರಾಜಕೀಯ ಬಾಂಧವ್ಯವನ್ನು ಇಟ್ಟುಕೊಳ್ಳದಿರಲು ಒಪ್ಪಿಕೊಂಡ. ಹೀಗೆ ಅಫ್ಘಾನಿಸ್ತಾನದ ಅಮೀರ್ಗಳು ತನ್ನ ವಿದೇಶಾಂಗ ನೀತಿಯ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡ್ರು. ದೇಶದ ಆಂತರಿಕ ವ್ಯವಹಾರಗಳನ್ನ ಆಡಳಿತ ನಡೆಸುವ ಅಧಿಕಾರವನ್ನ ಮಾತ್ರ ಉಳಿಸಿಕೊಂಡ್ರು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಈ ಅಬ್ದುಲ್ ರೆಹಮಾನ್ ಖಾನ್ 1880ರಿಂದ 1901ರವರೆಗೆ ಅಫ್ಘಾನಿಸ್ತಾನವನ್ನ ಆಳಿದ. ಇವನ ಕಾಲದಲ್ಲಿ ಉತ್ತರದ ಗಡಿಯನ್ನ ನಿರ್ಧರಿಸಲಾಯಿತು. ಅಬ್ದುಲ್ ರೆಹಮಾನ್ ಆಳ್ವಿಕೆಯಲ್ಲಿ ಅಫ್ಘಾನಿಸ್ತಾನದ ಉತ್ತರ ಗಡಿಯನ್ನ ಗುರುತಿಸಲು ರಷ್ಯಾ ಮತ್ತು ಗ್ರೇಟ್ ಬ್ರಿಟನ್ ಒಟ್ಟಾಗಿ ಕೆಲಸ ಮಾಡಲು ಒಪ್ಪಿಕೊಂಡ ನಂತರ ಜಂಟಿ ಆಂಗ್ಲೋ ರಷ್ಯನ್ ಗಡಿ ನಿಯೋಗವನ್ನ ರಚಿಸಲಾಯಿತು. ಆಂಗ್ಲೋ ರಷ್ಯನ್ ಬೌಂಡರಿ ಕಮಿಷನ್ ಅನ್ನ ರಚಿಸಲಾಯಿತು. ಈ ಆಯೋಗವು ಅಮುದರಿಯಾ ನದಿಯ ಉದ್ದಕ್ಕೂ ಶಾಶ್ವತ ಗಡಿಯನ್ನ ನಿರ್ಧರಿಸಿತು. ಎಲ್ಲಿ? ಅಮುದರಿಯಾ ನದಿಯ ಉದ್ದಕ್ಕೂ ಶಾಶ್ವತ ಗಡಿಯನ್ನ ನಿರ್ಧರಿಸಿತು. ಜೊತೆಗೆ ಡ್ಯುರಾಂಡ್ ರೇಖೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಎಳೆಯಲಾಯಿತು. ಡ್ಯುರಾಂಡ್ ಲೈನ್ 1893ರಲ್ಲಿ ಅಬ್ದುಲ್ ರೆಹಮಾನ್ ಖಾನ್ ಮತ್ತು ಬ್ರಿಟಿಷ್ ಸಿವಿಲ್ ಸೇವಕ ಹೆನ್ರಿ ಮಾರ್ಟಿಮರ್ ಡ್ಯುರಾಂಡ್ ಅಫ್ಘಾನಿಸ್ತಾನ್ ಮತ್ತು ಬ್ರಿಟಿಷ್ ಇಂಡಿಯಾ ನಡುವಿನ ಗಡಿಯನ್ನು ಗುರುತಿಸಲು ಒಪ್ಪಿಕೊಂಡರು. ಹಾಗಾಗಿ ಈ ಗಡಿಯನ್ನ ಡ್ಯುರಾಂಡ್ ರೇಖೆ ಎಂದು ಕರೆಯಲಾಯಿತು. ಡ್ಯುರಾಂಡ್ ರೇಖೆಯು ಪಸ್ತೂನ್ ಹಳ್ಳಿಗಳನ್ನ ಇಬ್ಬಾಗ ಮಾಡಿತು. ಇದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ನಿರಂತರ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದೆ ನೋಡ್ರಿ ಡ್ಯುರಾಂಡ್ ಲೈನ್ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ಈ ಚಾಕ್ಲೇಟಿಯಲ್ಲಿರ್ತಕ್ಕಂಥ ಈ ಪ್ರದೇಶ ಏನೈತಿ ನಾ ಮಾರ್ಕ್ ಮಾಡತ್ತಾನ. ಈ ಪ್ರದೇಶವನ್ನ ಪಸ್ತೂನಿಗಳು ಇರ್ತಕ್ಕಂಥ ಪಸ್ತೂನ್ವಾ ಪ್ರದೇಶ ಅಂತ ಹೇಳಿ ಕರೀತಾರ. ಪಸ್ತೂನ್ವಾ ಪ್ರದೇಶ ಇದು ಬಂದದ್ದನ ಡ್ಯುರಾಂಡ್ ಲೈನ್ ಅಂತ ಹೇಳಿ ಕರೀತಾರ. ಡ್ಯುರಾಂಡ್ ಲೈನ್ ಇಲ್ಲಿ ಐತಿ ನೋಡ್ರಿ. ಈ ಕಡೆ ಇರೋದು ಅಫ್ಘಾನಿಸ್ತಾನ, ಈ ಕಡೆ ಇರೋದು ಪಾಕಿಸ್ತಾನ. ಹೀಗಾಗಿ ಈ ಪಸ್ತೂನ್ವಾಗಳನ್ನ 2 ಭಾಗ 2 ಹೋಳುಗಳಾಗಿ ಮಾಡಲಾಯಿತು. ಹೇಗೆ ಸಿಖ್ಖರನ್ನ ಇಲ್ಲಿ ಲಾಹೋರ್ ಕಡೆ, ಈ ಕಡೆ ಅಮೃತ್ಸರ್ ಕಡೆ 2 ಹೋಳು ಮಾಡಲಾಯ್ತಲ್ಲ, ಪಂಜಾಬಿ ಸಿಖ್ಖರು ಮತ್ತು ಪಾಕಿಸ್ತಾನಿ ಸಿಖ್ಖರು ಅಂತೇಳಿ. ಇಲ್ಲಿ ಪಾಕಿಸ್ತಾನಿ ಪಖ್ತೂನ್ವಾಗಳು ಮತ್ತು ಅಫ್ಘಾನಿಸ್ತಾನ ಪಖ್ತೂನ್ವಾಗಳು ಅಂತೇಳಿ 2 ರೀತಿಯಾಗಿ ಏನ್ ಮಾಡಲಾಯ್ತು ಅಂದ್ರ ಅವರನ್ನು ವಿಂಗಡಣೆ ಮಾಡಲಾಯಿತು. ಹೀಗಾಗಿ ಇದು ನಿರಂತರ ಸಂಘರ್ಷಕ್ಕೆ ಕಾರಣವಾಯಿತು.
ಇನ್ನು ಬಂದ್ಬಿಟ್ಟು ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ 1919ರಿಂದ 1921. ಮೊದಲನೇ ಮಹಾಯುದ್ಧ ಮತ್ತು 1917ರ ರಷ್ಯನ್ ಕ್ರಾಂತಿಗಳು ಆಂಗ್ಲೋ ಅಫ್ಘಾನ್ ಬಾಂಧವ್ಯದಲ್ಲಿ ಹೊಸ ಪರಿಸ್ಥಿತಿಯನ್ನ ನಿರ್ಮಿಸಿದವು. ಮಹಾಯುದ್ಧವು ಮುಸ್ಲಿಂ ದೇಶಗಳಲ್ಲಿ ಬಲವಾದ ಬ್ರಿಟಿಷ್ ವಿರೋಧಿ ಭಾವನೆಗಳನ್ನು ಹುಟ್ಟುಹಾಕಿತು. ರಷ್ಯನ್ ಕ್ರಾಂತಿಯು ಪ್ರಪಂಚಾದ್ಯಂತ ಹೊಸ ಸಾಮ್ರಾಜ್ಯಶಾಹಿ ವಿರೋಧಿ ಭಾವನೆಗಳಿಗೆ ಪ್ರೇರಣೆಯನ್ನ ನೀಡಿತು. ಹೀಗಾಗಿ ಅಫ್ಘಾನರು ಈಗ ಬ್ರಿಟಿಷ್ ನಿಯಂತ್ರಣದಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೋರಿದರು. 20 ಫೆಬ್ರವರಿ 1919ರಂದು ಹಬೀಬುಲ್ಲಾ ಅಂದ್ರೆ ಆ ಸಂದರ್ಭದಲ್ಲಿರ್ತಕ್ಕಂಥ ಅಫ್ಘಾನಿಸ್ತಾನದ ಆಡಳಿತಗಾರ ಹತ್ಯೆಯಾದನು ಮತ್ತು ಅವನ ಮಗ ಅಮಾನುಲ್ಲಾ ಖಾನ್ ಹೊಸ ಅಮೀರ್ ಆಗಿ ಬ್ರಿಟಿಷ್ ಇಂಡಿಯಾದ ಮೇಲೆ ಬಹಿರಂಗ ಯುದ್ಧವನ್ನ ಘೋಷಿಸಿದನು. 1921ರ ಒಪ್ಪಂದದ ಮೂಲಕ ಅಫ್ಘಾನಿಸ್ತಾನವು ತನ್ನ ವಿದೇಶಾಂಗ ವ್ಯವಹಾರಗಳಲ್ಲಿ ಸ್ವಾತಂತ್ರ್ಯವನ್ನ ಮರಳಿ ಪಡೆಯಿತು. 1919ರಲ್ಲಿ ಅಮಾನುಲ್ಲಾ ಖಾನ್ ರಷ್ಯಾದೊಂದಿಗೆ ರಾಜತಾಂತ್ರಿಕ ಬಾಂಧವ್ಯವನ್ನ ಸ್ಥಾಪಿಸಿದನು. ಇದರಿಂದಾಗಿ ಸೋವಿಯತ್ ಸರ್ಕಾರವನ್ನ ಅಂಗೀಕರಿಸಿದ ಮೊದಲ ದೇಶಗಳಲ್ಲಿ ಅಫ್ಘಾನಿಸ್ತಾನವು ಒಂದಾಯಿತು. ಪರಿಣಾಮವಾಗಿ ಡಿಸೆಂಬರ್ 1979ರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದ ಮೇಲೆ ಆಕ್ರಮಣ ಮಾಡುವವರೆಗೆ ಎರಡೂ ಸರ್ಕಾರಗಳ ನಡುವೆ ವಿಶೇಷ ಬಾಂಧವ್ಯ ಬೆಳೆದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಒಂದಿಷ್ಟು ಕೊಟ್ಟೆ ನೋಡು, ಅಫ್ಘಾನಿಸ್ತಾನದ ಆಡಳಿತಗಾರರು ಮತ್ತು ಅವರ ಆಳ್ವಿಕೆಯ ಅವಧಿ. ಅಹಮದ್ ಶಾ ಅಬ್ದಾಲಿ ದುರಾನಿ ಅಂತ ಕರಿತೀವಿ, 1747ರಿಂದ 1777. ಆಮೇಲೆ ದೋಸ್ತ್ ಮೊಹಮ್ಮದ್ ಖಾನ್ 1826ರಿಂದ 39 ಮತ್ತು 1843ರಿಂದ 63. ಶಾಶುಜಾ ದುರಾನಿ 1803ರಿಂದ 1809 ಮತ್ತು 1839ರಿಂದ 1842. 2 ಬಾರಿ ಇಲ್ಲಿ ಆದ ನಂತರ ಇಲ್ಲಿ ಬಂದಿದ್ದ. ಆಮೇಲೆ ಶೇರ್ ಅಲಿ ಖಾನ್ 1868ರಿಂದ 1879. ಮೊಹಮ್ಮದ್ ಯಾಕೂಬ್ ಖಾನ್ 1879. ಅಯೂಬ್ ಖಾನ್ 1879ರಿಂದ 80. ಅಬ್ದುಲ್ ರೆಹಮಾನ್ ಖಾನ್ 1880ರಿಂದ 1901. ಹಬೀಬುಲ್ಲಾ ಖಾನ್ 1901ರಿಂದ 1919. ಅಮಾನುಲ್ಲಾ ಖಾನ್ 1919ರಿಂದ 1926. 3 ಅಫ್ಘಾನ್ ಯುದ್ಧಗಳು. ಮೊದಲನೇ ಅಫ್ಘಾನ್ ಯುದ್ಧ 1839ರಿಂದ 47, ಲಾರ್ಡ್ ಆಕ್ಲೆಂಡ್ ಗವರ್ನರ್ ಜನರಲ್ ಇದ್ದ. ಎರಡನೇ ಅಫ್ಘಾನ್ ಯುದ್ಧ 1878ರಿಂದ 1880, ಲಾರ್ಡ್ ಲಿಟ್ಟನ್ ಗವರ್ನರ್ ಜನರಲ್ ಇದ್ದ. ಮೂರನೇ ಅಫ್ಘಾನ್ ಯುದ್ಧ 1919ರಿಂದ 1921, ಲಾರ್ಡ್ ಚರ್ನ್ಫೋರ್ಡ್ಸ್ ಗವರ್ನರ್ ಜನರಲ್ ಇದ್ದ. ಇದಿಷ್ಟು ಆಂಗ್ಲೋ ಅಫ್ಘಾನ್ ಯುದ್ಧಗಳು. ಯಾವೊಂದು ಕ್ವಶನ್ ಬಂದರೂ ಕೂಡ ಈ ಹೇಳಿದಂತ ವಿಷಯದಲ್ಲೇ ಬರುತ್ತೆ. ಯಾವೊಂದು ಕ್ವಶನ್ ಕೂಡ ಹೊರಗಿನಿಂದ ಬರೋದಿಲ್ಲ. ಇದೇ ರೀತಿ ನಮ್ಮ ಕ್ಲಾಸ್ಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಮತ್ತು ಯಾರೆಲ್ಲ ನಮ್ಮ ಕ್ಲಾಸನ್ನ ಪಡ್ಕೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಿ, ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಂಥ ನಂಬರನ್ನು ಪಡ್ಕೊಂಡು ನಿಮಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಂಡು ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.